ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ ನ ಚ ಲೌಕಿಕವಾಕ್ಯವತ್ ಸಕರ್ತೃಕತ್ವಂ. ಹೋದ ಬಾರಿ ಇದರ ಒಂದು ಮೂಲದ ಚಿಂತನೆ ಆಗಿದೆ. ಆದರೂ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಲೋಕದಲ್ಲಿ ನಾವು ಕಾಣುವ ವಾಕ್ಯಗಳಿಗೆ ಒಬ್ಬ ರಚನಾಕಾರ ಇರ್ತಾನೆ. ಕಾಳಿದಾಸನ ರಘುವಂಶ ಅಂತ ಇಟ್ಕೊಳ್ಳಿ, ಕಾಳಿದಾಸನಿಂದ ರಚಿತ. ಅದು ಯಾಕೆ ಅಪೌರುಷೇಯ ಆಗಲ್ಲ? ಯಾಕೆ ಅಂದರೆ ಅದಕ್ಕೆ ಕರ್ತೃ ಯಾರು ಅಂತ ಪ್ರಸಿದ್ಧಿ ಇದ್ದಾನೆ. ರಘುವಂಶವೆಂಬ ಕಾವ್ಯ ಅಂದರೆ ವಾಕ್ಯ ಸಮೂಹ. ಆ ವಾಕ್ಯ ಸಮೂಹಕ್ಕೆ ಯಾರು ರಚಯಿತೃ? ಕಾಳಿದಾಸ ಪ್ರಸಿದ್ಧಿ ಇದೆ. ವೇದಕ್ಕೆ ಪ್ರಸಿದ್ಧಿ ಇಲ್ಲ, ಅದರಿಂದ ವೇದ ಅಪೌರುಷೇಯ. ಹಾಗಾದರೆ ಒಂದು ದೊಡ್ಡ ಸಮಸ್ಯೆ ಉಂಟು. ಯಾರೋ ಒಬ್ಬ ರಚನೆ ಮಾಡಿಬಿಡ್ತಾನೆ, ನಿಮ್ಮ ಮುಂದೆ ಅದನ್ನು ವೇದ ಅಂತ ಹೇಳ್ತಾನೆ, ನೀವು ನಂಬಬೇಕಾಗತ್ತೆ. ಈ ಅಪಾಯ ಇದೆ ಅಲ್ವಾ? ಮೋಸ ಮಾಡಲಿಕ್ಕೆ ಎಂತಹ ಅವಕಾಶ! ಇದು ವೇದ ಇದೆ, ಇದೊಂದು ನಿಮ್ಗೆ ಗೊತ್ತಿರದ ವಾಕ್ಯ. ಇಲ್ಲಪ್ಪ, ಪರಂಪರೆ ಇದ್ದರೆ ಮಾತ್ರ ಅದನ್ನು ವೇದ ಅಂತ ಒಪ್ಪು. ಯಾವುದು ಪರಂಪರೆ ಇಲ್ಲವೋ ಅದನ್ನು ವೇದ ಅಂತ ಒಪ್ಪೋ ಹಾಗಿಲ್ಲ. ಆಮೇಲೆ ವೇದವನ್ನು ಯಾರು ವೇದದ ಹೊಳಹನ್ನು ಪಡೆದಿರ್ತಾರೆ ಅವರು ವೇದ ಅಂತಲೇ ಯಾವುದನ್ನು ಹೇಳ್ತಾರೆ ಅದನ್ನು ನಾವು ವೇದ ಅಂತ ಒಪ್ಪೋದು. ಪರಂಪರಾ ಸಿದ್ಧವಾದ ವೇದವಾಕ್ಯದ ರೀತಿ ಇರದಿದ್ದರೆ ಅದನ್ನು ವೇದ ಎಂದು ಒಪ್ಪದಿರಿ, ಇಲ್ಲವೇ ಸಸ್ಪೆನ್ಷನ್ನಲ್ಲಿ ಇಟ್ಟಿರಿ. ಉದಾಹರಣೆಗೆ ಗೋಕರ್ಣದಲ್ಲಿ ಮಹರ್ಷಿ ದೈವರಾತರು ಅಂತ, ಶ್ಯಾಮ್ ಭಟ್ರು ಅಂತನೋ ಗಣೇಶ್ ಭಟ್ರು ಅಂತನೋ ಅವರಿಗೆ ಹೆಸರು. ಅವರು ನನಗೆ ವೇದ ಹೊಳೆದಿದೆ ಅಂತ ಇದ್ರು. ಅವರು ಧ್ಯಾನಾವಸ್ಥೆಯಲ್ಲಿ ಇದ್ದಾಗ ಅವರ ಬಾಯಿಂದ ಹೊರಬಿದ್ದ ಮಂತ್ರಗಳನ್ನು ಅವರು ಗುರುಗಳೇ ದಾಖಲು ಮಾಡಿಟ್ಕೊಂಡಿದ್ದಾರೆ. ಹಾಗಿರುವಾಗ ನಾವು ಅದನ್ನು ಹೇಗೆ ಒಪ್ಪಿಕೊಳ್ಳೋದು? ಸಸ್ಪೆನ್ಷನ್ನಲ್ಲಿ ಇಟ್ಟಿರಿ. ಇದು ಗುರುಗಳೇ ಹೇಳಿದ ಮಾತು. ಸಸ್ಪೆನ್ಷನ್ನಲ್ಲಿ ಇಟ್ಟಿರಿ. ಪ್ರಸಿದ್ಧವಾದ ವೇದದ ಮೂಲಕ ತತ್ವವನ್ನು ಗ್ರಹಿಸಿ, ಅಪ್ರಸಿದ್ಧವಾದ ವೇದವನ್ನು ನೋಡಿರಿ. ಯಾಕೆಂದರೆ ಪ್ರಸಿದ್ಧ ವೇದವಾಕ್ಯದ ಸಂವಾದ ಇದ್ದರೆ ಆಯಿತು. ಆ ಸಂವಾದವನ್ನು ಗಂಭೀರವಾಗಿ ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಅದು ವೇದವಾಕ್ಯವೇ ಆಗಿದ್ದರೆ ಮುಂದೆ ಅದು ಗೊತ್ತಾಗತ್ತೆ. ಅದಕ್ಕೆ ಯಾಕೆ ಒದ್ದಾಡ್ತೀರ? ಈಗ ಉಪಲಬ್ಧ ಇರುವ ಏನೊಂದು ವೇದವಾಕ್ಯಗಳಿದೆ ಅದಂತೂ ನಿರ್ವಿವಾದ. ಹೊಸದಾಗಿ ಯಾರಾದ್ರೊಬ್ಬ ಋಷಿ ಕಂಡಿದ್ರೆ ಸಂವಾದ ನೋಡಿ ಸಂತೋಷ ಪಡಿ, ಸಸ್ಪೆನ್ಷನ್ನಲ್ಲಿ ಇಟ್ಟಿರಿ. ಇದನ್ನ ಎಲ್ಲವೂ ಪುರಾಣ ಸಮ್ಮತ. ಇದು ವಿಂಶಲ್ಲಕ್ಷಣತೋ ನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ಯೇವಯಂ ಪಶ್ಯೇತ್ ಸ ವೇದೋ ಜ್ಞಾನದರತನಾತ್. 20 ಲಕ್ಷಣಗಳಿಗೆ ಕಡಿಮೆ ಇಲ್ಲದಂತೆ ಲಕ್ಷಣಗಳಿಂದ ಕೂಡಿರುವ, ಬಹಳ ವೇದಗಳನ್ನು ಈಗಾಗಲೇ ತಿಳಿದಿರುವ, ತಪಸ್ವಿಯಾಗಿರುವವ ವೇದ ಅಂತ ಯಾವುದನ್ನು ನೋಡ್ತಾನೋ ಅದನ್ನೇ ವೇದ ಅಂತ ಅನ್ಬೇಕು, ಬೇರೆ ಅಲ್ಲ. 20 ಲಕ್ಷಣಗಳು ಹೇಳುತ್ತೆ ರಾಘವೇಂದ್ರ ಸ್ವಾಮಿಗಳು. ಈ ಲಕ್ಷಣಗಳನ್ನು ಸಂಗ್ರಹ ರಾಮಾಯಣಾದಿಗಳಿಂದ ತಿಳಿಯತಕ್ಕದ್ದು ಅಂತ ಹೇಳಿದ್ದಾರೆ. ಮಹಾಪುರುಷ ಲಕ್ಷಣ 32 ಹೆಂಗೆ ತಿಳಿಬೇಕು? ಸಂಗ್ರಹ ರಾಮಾಯಣಾದಿಷು ದ್ರಷ್ಟವ್ಯಾನಿ. ಸಂಗ್ರಹ ರಾಮಾಯಣದಲ್ಲಿ ಹನುಮಂತ ಸೀತೆಯ ಮುಂದೆ ಬಂದಾಗ ಸೀತೆ ರಾಮನ ಲಕ್ಷಣಗಳನ್ನು ಹೇಳು ನೋಡೋಣ ಅಂತ ಕೇಳ್ತಾಳೆ. ಆಗ ಹನುಮಂತ ರಾಮನನ್ನು ವರ್ಣನೆ ಮಾಡ್ತಾನೆ 32 ಲಕ್ಷಣಗಳಲ್ಲಿ. ಆ 32 ಲಕ್ಷಣಗಳಲ್ಲಿ
ಕನಿಷ್ಠ ಪಕ್ಷ 20 ಲಕ್ಷಣ ಇರಬೇಕು ಅಂತ ಹೇಳ್ತಾರೆ. ಅದರ ಗೊತ್ತು ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ಸಂಗತಿಗಳನ್ನು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದನ್ನು ವೇದ ಅಂತ ತಿಳಿಯತಕ್ಕದ್ದು. ಇದು ಇರುವಂತಹ ಮಾತು, ಬ್ರಹ್ಮಾಂಡ ಪುರಾಣದ ಮಾತು. ಇವತ್ತಿಗೂ ಬ್ರಹ್ಮಾಂಡ ಪುರಾಣದಲ್ಲಿ ಇದಿದೆ, ದೇವರ ದಯೆ. ಬ್ರಹ್ಮಾಂಡ ಪುರಾಣದಲ್ಲಿ ಋಷಿಗಳ ತಾರತಮ್ಯವನ್ನು ಬಿಡಿಸಿದ್ದಾರೆ. ಋಷಿ ಅಂದರೆ ಯಾರು, ಮಹರ್ಷಿ ಅಂದರೆ ಯಾರು, ಬ್ರಹ್ಮರ್ಷಿ ಅಂದರೆ ಯಾರು ಇತ್ಯಾದಿಗಳನ್ನೆಲ್ಲವನ್ನ ನಿರೂಪಣೆ ಮಾಡಿದ್ದಾರೆ. ಆಯಿತಾ? ಉಕ್ತಂಚ ಬ್ರಹ್ಮಾಂಡೇ ಅಂತ ಅದನ್ನೆಲ್ಲವನ್ನು ಒಳಗೊಂಡಿದ್ದಾರೆ. ಇತಿ ಪೂರ್ವಕಥಾನುವಾದ. ಹಿಂದೆ ಆಗಿದ್ದಿದು. ಹಿಂದೆ ಒಂದು ಸ್ವಲ್ಪ ಹೇಳಿದ್ದು ಅಲ್ಲಿ ನೋಡಿ ತಿಳ್ಕೊಳ್ಳಿ. ಈಗ ಇದು ವಾಕ್ಯದ ಅಭಿಪ್ರಾಯ ಇಷ್ಟು. ಪದ್ಮನಾಭ ತೀರ್ಥರನ್ನು ನೋಡೋಣ. ವೇದಸ್ಯ ಪೌರುಚೇಯತ್ವಂ ಏನಾನುಮಾನೇನ ಸಾಧ್ಯತೆ ತದನೂದ್ಯ ದೂಷಯತಿ ನ ಚ ಲೌಕಿಕ ವಾಕ್ಯವದಿತ್ಯಾದಿನ. ವೇದವೂ ಕೂಡ ಪುರುಷ ರಚನೆ ಅಂತ ಯಾವ ಅನುಮಾನದಿಂದ, ಯಾವ ತರ್ಕದಿಂದ ಸಾಧನೆ ಮಾಡ್ತಾ ಇದ್ದಾರೋ ಆ ತರ್ಕವನ್ನು ಅನುವಾದ ಮಾಡಿ ಅದು ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೇದವಾದಿಗಳು ವೇದವನ್ನು ಪೌರುಷೇಯ ಅಂತ ಹೇಳುವ ತಾರ್ಕಿಕರಾಗಿರಬಹುದು, ಈಗಿನ ಬುದ್ಧಿಜೀವಿಗಳಾಗಿರಬಹುದು, ಯಾವ ತರ್ಕವನ್ನು ಮುಂದೆ ಇಡುತ್ತಾರೆ? ವಾಕ್ಯ ಅಂತಾದ್ರೇ ಅದು ಯಾರೋ ಒಬ್ಬ ಕರ್ತೃ ಮಾಡಿದ್ದು ಅಂತ. ಲೌಕಿಕ ವಾಕ್ಯದಂತೆ ಎಲ್ಲಿ ಎಲ್ಲಿ ವಾಕ್ಯತ್ವ ಇದೆಯೋ ಅಲ್ಲಿ ಅಲ್ಲಿ ಯಾರದೋ ಒಬ್ಬನ ಕರ್ತೃತ್ವ ಇದೆ ಅಂತ ಅವರು ಮಾತು. ಅದಕ್ಕೆ ಲೌಕಿಕ ವಾಕ್ಯದಲ್ಲಿ ಪ್ರಸಿದ್ಧಿ ಇದೆಯಪ್ಪ, ಯಾರೋ ಒಬ್ಬ ಮಾಡಿದ್ದು ಅಂತ. ಇಲ್ಲಿ ಪ್ರಸಿದ್ಧಿ ಇಲ್ಲ, ಏನೇನೋ ಕಲ್ಪನೆ ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಅತಿರೇಕದ ಕಲ್ಪನೆಗಳನ್ನು ಹೊರತುಪಡಿಸಿದರೆ ಗೊತ್ತಾಗತ್ತೆ. ನ ಚ ಲೌಕಿಕ ವಾಕ್ಯತ್ವ ಹೇತುನಾ ವೇದಸ್ಯ ಸಕರ್ತೃಕತ್ವ ಸಾಧಯಿತು ಶಕ್ಯತೆ. ಅಕರ್ತೃಕತ್ವ ಪ್ರಸಿದ್ಧಿರಹಿತತ್ವೇನ ಸೋಪಾಧಿಕತ್ವಾತ್ ವಾಕ್ಯತ್ವ ಹೇತೋಹೋ. ಈ ವಾಕ್ಯತ್ವ ಅಂತನ್ನುವ ಕಾರಣ ನೀವೇನು ಕೊಡ್ತಿರಲ್ಲ, ಅದಕ್ಕೊಂದು ಮಿತಿ ಇದೆ. ಪ್ರಸಿದ್ಧ ಕರ್ತೃತ್ವ, ಅಪ್ರಸಿದ್ಧ ಕರ್ತೃತ್ವ. ಪ್ರಸಿದ್ಧ ಕರ್ತೃತ್ವ ಇದ್ದರೆ ಆ ವಾಕ್ಯ ಪೌರುಷೇಯ. ಕರ್ತೃತ್ವ ಪ್ರಸಿದ್ಧಿಯೇ ಇಲ್ಲದೆ ಹೋದರೆ ಆ ವಾಕ್ಯ ಪೌರುಷೇಯ. ಅಷ್ಟೇ, ಸಿಂಪಲ್. ಅಪೌರುಷೇಯತ್ವವನ್ನು ಸಾಧನೆ ಮಾಡಲಿಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ? ಯಾರೊಬ್ಬ ಉಪಾಧ್ಯಾಯನಿಗಾಗಲಿ ಶಿಷ್ಯರಿಗಾಗಲಿ ವೇದವಾಕ್ಯವನ್ನು ಇವರು ರಚನೆ ಮಾಡಿದ್ದು ಅಂತ ಹೇಳಿ ಇಲ್ಲವೇ ಇಲ್ಲ. ಇಷ್ಟು ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯಲ್ಲಿ ಯಾರಾದರೂ ಇಲ್ಲ ವೇದವಾಕ್ಯ ಇದನ್ನು ಯಾರೋ ರಚನೆ ಮಾಡಿದ್ದಾರೆ ಅಂತ ಇದೆಯಾ? ಇಲ್ಲ. ದೀರ್ಘವಾದ ಅಧ್ಯಾಪಕ ಮತ್ತು ಶಿಷ್ಯ ಪರಂಪರೆ, ಗುರು ಶಿಷ್ಯ ಪರಂಪರೆಯಲ್ಲಿ ಯಾರೊಬ್ಬರೂ ವೇದವಾಕ್ಯವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಲಿಲ್ಲ. ಪರಂಪರಾಗತವಾಗಿ ಕಲಿಯದವರು ಹೇಳಿದರೆ ನಾವೇನು ಮಾಡೋಣ? ಪರಂಪರೆ ಅನ್ನೋದು ದೊಡ್ಡ ಶಕ್ತಿ. ತಥಾಹಿ ಬೌದ್ಧಾದಿ ವಾಕ್ಯಾನಾಂ ಅಕರ್ತೃಕತ್ವ ಪ್ರಸಿದ್ಧಭಾವಾತ್ ಸಕರ್ತೃಕತ್ವ ನತು ವಾಕ್ಯತ್ವಾತ್. ಬೌದ್ಧದ ಮಾತುಗಳನ್ನು ಯಾರೋ ಹೇಳಿದ್ದಾರೆ ಅಂತ ಪ್ರಸಿದ್ಧಿ ಇದೆ, ಅದರಿಂದಾಗಿ ಅದಕ್ಕೆ ಉಪಕರ್ತೃ ಇದ್ದಾನೆ. ಕಾಳಿದಾಸನ ವಾಕ್ಯಕ್ಕೆ ಇದು ಕಾಳಿದಾಸನ ಗ್ರಂಥ ಅಂತ ಪ್ರಸಿದ್ಧಿ ಇದೆ, ಕರ್ತೃ ಪ್ರಸಿದ್ಧಿ ಇದೆ, ಅದರಿಂದಾಗಿ ಅದು ಪೌರುಷೇಯ. ವೇದಗಳಿಗೆ ಇವರು ಕರ್ತೃಗಳು ಪ್ರಸಿದ್ಧಿ ಇಲ್ಲ, ಅದರಿಂದಾಗಿ ಅದು ವೇದ ಲೌಕಿಕ ವಾಕ್ಯ ಅಲ್ಲ, ಪೌರುಷೇಯ ಅಲ್ಲ. ಬಹಳ ಸಿಂಪಲ್. ಅತಃ ಅಕರ್ತೃಕತ್ವ ಪ್ರಸಿದ್ಧಿರಹಿತತ್ವ ವ್ಯಾವರ್ತಮಾನಂ ವೇದಾತ್ ಸಕರ್ತೃಕತ್ವ ಅಪಿ ವ್ಯಾವರ್ತಯತಿ. ಪರಂಪರೆಯನ್ನು ಯು ಶುಡ್ ರೆಸ್ಪೆಕ್ಟ್. ಪರಂಪರೆ ಅಪೌರುಷೇಯ ಅಂತ ಒಪ್ಪಿದೆ. ಇಲ್ಲ ಅಂದರೆ ಆ ತರಹದ ಒಂದು ಅದ್ಭುತವಾದ ವಾಕ್ಯಗಳನ್ನು ರಚನೆ ಮಾಡಿದ ಒಬ್ಬ ಮೇಧಾವಿಯನ್ನು ಕೊಂಡಾಡದೆ ಗುರುತಿಸದೆ ಇರ್ತಿದ್ರ? ಆ ವಾಕ್ಯ ನನ್ನಿಂದ ಬಂತು ಅಂದರೆ ನಾನು ಬಿಡ್ತೀನ?
ಪ್ರಾಮಾಣಿಕನೇ ಆದರೂ ಕೂಡ ಆ ವಾಕ್ಯ ನಂದು ಅಂತ ಹೇಳ್ತೀನಿ. ಆ ವಾಕ್ಯ ನಂದು ಅಂತ ಯಾರೂ ಹೇಳ್ಕೊಂಡಿಲ್ಲ. ಅದರಿಂದಾಗಿ ವೇದ ಪೌರುಷೇಯ ಅಲ್ಲ. ತತ್ರ ಅಕರ್ತೃಕತ್ವ ಪ್ರಸಿದ್ಧೇ ಅಧ್ಯಾತೃ ಪರಂಪರಾಗತೈವ ವಿವಕ್ಷಿತ. ಪ್ರಸಿದ್ಧಿ ಅಂದರೆ ಏನು? ಪರಂಪರೆಯಿಂದ ಬಂದ ಒಳಗುಟ್ಟುಗಳನ್ನೇ ಪ್ರಸಿದ್ಧಿ ಅಂತ ಇಲ್ಲಿ ಕರೆದದ್ದು. ಅತಕ್ಕೇನಚಿತ್ ವಿಪ್ರಲಂಬಕೇನ ಕದಾಚಿತ್ ಕುತ್ರಚಿತ್ ಅಕರ್ತೃಕಂ ಇದಂ ವೇದವಾಕ್ಯಂ ಇತಿ ಅಕರ್ತೃಕತ್ವೇನ ಅಪ್ರಸಿದ್ಧೇ ಸಕರ್ತೃಕವಾಕ್ಯೇಪಿ ಅಕರ್ತೃಕತ್ವ ಪ್ರಸಿದ್ಧಿರಹಿತತ್ವೋಪಾಧಿರ್ನಾಸ್ತಿ ಇತಿ ಸಾಧ್ಯವ್ಯಾಪಕಃ ಅನುಪಾಧಿರಿತಿ ನಾಶಂಕನೀಯಂ. ಇದರ ಟೆಕ್ನಿಕಲ್ ಟರ್ಮ್ಸಿನ ಅರ್ಥ ಹೇಳಲಿಕ್ಕೆ ಹೋಗಲ್ಲ, ಅದರ ಸಾರವನ್ನು ಹೇಳಿಬಿಡ್ತೇನೆ. ಯಾರೋ ಒಬ್ಬ ಮೋಸ ಮಾಡುವವನಿರ್ತಾನೆ, ಅವನಿಗೆ ನಿಮ್ಮನ್ನು ನಂಬಿಸಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ಒಂದು ವಾಕ್ಯವನ್ನು ರಚನೆ ಮಾಡ್ತಾನೆ. ದಿವಸವೂ ಪಾಠ ಹೇಳುವ ಗುರುಗಳಿಗೆ ಬೋಂಡಾವನ್ನು ಸಮರ್ಪಣೆ ಮಾಡಬೇಕು ಶಿಷ್ಯರು. ಯುಗತ್ರಯಗಳಲ್ಲಿ ಸಮಿತ್ತನ್ನು ಕೊಡ್ರಿ, ಕಲಿಯುಗದಲ್ಲಿ ಈ ತರಹ ಬೋಂಡ ಇತ್ಯಾದಿಗಳನ್ನು ಕೊಟ್ಟು ಗುರುಗಳನ್ನು ತೃಪ್ತಿಪಡಿಸಿ ಪಾಠ ಕೇಳಬೇಕು ಅಂತ ವೇದವಾಕ್ಯ ಇದೆ ನೋಡಿ. ಅದಕ್ಕೂ ಕರ್ತೃಪ್ರಸಿದ್ಧಿ ಇಲ್ಲ. ಯಾರು ಮಾಡಿದವರು ಯಾರಿಗೂ ಗೊತ್ತಿಲ್ಲ. ನಾನು ಇದು ಮಾಡಿದ್ದು ಅಂತ ಹೇಳಲ್ಲ, ಯಾಕೆಂದರೆ ನೀವು ನಂಬಬೇಕಲ್ಲ. ನಾನೇ ರಚನೆ ಮಾಡಿದ್ರೂ ಹೇಳಲ್ಲ. ಹಾಗೆ ಮೋಸಗಾರರಿಗೆ ತಮಗೆ ಬೇಕಾದದ್ದನ್ನು ಸೇರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನೀವು ಕೊಡ್ತಾ ಇದ್ದೀರಾ. ಅದಕ್ಕೆ ಪದ್ಮನಾಭ ತೀರ್ಥರು ಹೇಳಿದ್ರು, ನೋಡಿ ಮೇಲ್ಗಡೆ ನೋಡಿ, ಮಧ್ವಾಚಾರ್ಯ ಏನು ಹೇಳಿದ್ದಾರೆ? ಪರಂಪರಾ ಭಾವ ಅಂತ ಹೇಳಿದ್ದಾರೆ. ಪರಂಪರೆಯಿಂದ ಇದು ವೇದವಾಕ್ಯ ಅಂತ ಸಿದ್ಧ ಆಗಿರಬೇಕು. ಆ ಪರಂಪರೆಯಲ್ಲಿ ಪ್ರಸಿದ್ಧಿ ಇದೆಯಾ ಇದು ವೇದವಾಕ್ಯ ಅಂತ? ಅದರಿಂದ ನಿನಗೆ ಹೊಳೆದದ್ದೇ ಆಗಿದ್ರು ನಾವು ಒಪ್ಪಲ್ಲಪ್ಪ ಅಂತ ಹೇಳಿ ಫಸ್ಟು. ನಿಮ್ಗೇನು ಪ್ರಾಬ್ಲಮ್ಮು? ಮೋಸಗಾರರ ಪ್ರಾಬ್ಲಮ್ ಅಲ್ವಾ? ಮೋಸಗಾರರ ಪ್ರಾಬ್ಲಮ್ಮು ಹೋಯ್ತು. ಪರಂಪರೆ ಇರೋದನ್ನು ಒಪ್ಪಿ. ಹಾಗಾದರೆ ನಿಜವಾಗಿ ವೇದದ್ರಷ್ಟರುಗಳು ಬರ್ತಾರೆ, ಅವ್ರನ್ನ ಗುರುತಿಸೋದು ಹೇಗೆ? ಯಾರೋ ಒಬ್ಬ ಮೋಸಗಾರ ಮೂಗು ತೂರಿಸದ ಹಾಗೆ ಬಂದೋಬಸ್ತು ಮಾಡಿ ಆಯಿತು. ನೆಕ್ಸ್ಟ್ ನಮಗಿರೋ ಪ್ರಶ್ನೆ ಏನು ಅಂದರೆ, ಒಬ್ಬ ನಿಜವಾಗಿಯೂ ವೇದವಾಕ್ಯವನ್ನು ಕಂಡವ ಬರ್ತಾನೆ, ಅವನನ್ನು ಹೇಗೆ ಗುರುತಿಸೋದು? ನೋಡಪ್ಪ, ಅದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಗುರುತಿಸಲಿಕ್ಕೆ ಬೇಕಾದ ಕ್ರೈಟೀರಿಯಾವನ್ನು ಹೇಳಿದ್ದಾರೆ. ಮನುಷ್ಯನಿಗೆ ಗುರುತಿಸಲಿಕ್ಕೆ ಹೌದು ಹೌದು, ಅಲ್ಲ, ಆ ವಾಕ್ಯವನ್ನ ಈ ಲಕ್ಷಣ ಇರುವ ಮನುಷ್ಯ ಹೇಳ್ತಾ ಇದ್ದಾನೆ, ಇದನ್ನು ವೇದ ಅಂತ. ಅದನ್ನು ಗುರುತಿಸೋದು ಹೇಗೆ? ಈಗ ಫೇಕ್ಗಳನ್ನು ನಿರಾಕರಿಸುವ ಒಂದು ರಭಸದಲ್ಲಿ ಒರಿಜಿನಲ್ಗಳನ್ನು ನಿರಾಕರಣೆ ಮಾಡುವಂತಹ ಪ್ರಸಂಗ ಬಂದರೆ ಇಲ್ಲ, ಅದಕ್ಕೆ ಪುರಾಣ ಇದೆ, ಆ ಕ್ರೈಟೀರಿಯಾ ಹೇಳಿದೆ. ಏನಂತ? ವಿಂಚಲ್ಲಕ್ಷಣತೋ ನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ಯೇವ ಎಂ ಪಶ್ಚೇತ್ ಸವೇದೋ ಜ್ಞಾನದರ್ಶನಾತ್. ಇದು ಮಧ್ವಾಚಾರ್ಯರ ಒಂದು ವಾಕ್ಯ, ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲಿಖಿತವಾದದ್ದು. ಅದನ್ನು ಪದ್ಮನಾಭ ತೀರ್ಥರು ಹೇಗೆ ರಚನೆ ಹೇಳಿದ್ದಾರೆ ನೋಡಿ. ಯಾ ಅಧ್ಯೇತೃ ಪರಂಪರಾ ಉಕ್ತ ಸಾ ಕ್ವಚಿತ್ ವೇದ ದ್ರಷ್ಟೃ ಪರ್ಯಂತ ವಿವಕ್ಷಿತ. ಯಾವುದೇ ಅಧ್ಯೇತೃ ಪರಂಪರೆ ಇರಲಿ, ವೇದವನ್ನು ಕಂಡವನ ತನಕ ಆ ಅಧ್ಯೇತೃ ಪರಂಪರೆ ಇರುತ್ತೆ. ಅದರಿಂದ ಮೇಲೆ ಅವರು ಹೇಗೆ ನಂಬುದ್ರು? ಇವಾಗ ವಸಿಷ್ಠರು ವಾಕ್ಯವನ್ನು ಕಂಡರು, ದೀರ್ಘತಮಸ್ ವಾಕ್ಯವನ್ನು ಕಂಡ, ಅದನ್ನು ವೇದ ಅಂತ ಹೇಳಿದ. ಆ ಸುತ್ತಲಿನ ಜನ ಹೇಗೆ ಒಪ್ಕೊಂಡ್ರು? ವಾಮದೇವರು ಗರ್ಭದ ಒಳಗಡೆ ಇದ್ದಾಗ 4ನೇ ಮಂಡಲವನ್ನು ಕಂಡ. ವಾಮದೇವ ಗರ್ಭದಿಂದ ಹೊರಗಡೆ ಬಂದು ಕೂಡಲೇ ಜನ ಎಲ್ಲ ಅವನನ್ನು ವೇದದ್ರಷ್ಟರು, ಋಷಿ ಅಂತ ಹೊಗಳಿದ್ರು. ಅವನ ಹತ್ತಿರ ತಮ್ಮ ಜ್ಞಾನದ ಬಗೆಗಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಾ ಇದ್ರು. ಅದು ಹೇಗೆ ಅಂದರೆ ಅವನಿಗೆ ವೇದೋಕ್ತವಾದ ಲಕ್ಷಣ ಇತ್ತು. ಪುರಾಣದಲ್ಲಿ ವೇದವ್ಯಾಸರು ನಮಗೆ ಕೆಲವು ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಅದು
ಮತ್ತು ಫಸ್ಟು ವೇದವನ್ನು ಕಂಡವರಿಗೆ ಅವತ್ತೇ ಮೊದಲು ಕಂಡದ್ದಲ್ಲ, ಅವರು ಬೇಕಾಷ್ಟು ಸರ್ತಿ ಅಧ್ಯಯನ ಮಾಡಿರ್ತಾರೆ. ಋಷಿಭಿ ಸುಪ್ತ ಪ್ರಬುದ್ಧ ನ್ಯಾಯೇನ ಜನ್ಮಾಂತರ ಅಧೀತ ವೇದ ದ್ರಷ್ಟೃಭಿ ತಪೋಬಲೇನ ಸ್ವಯಂ ಪ್ರತಿಭಾತ ವೇದ ಭಾಗಾನಾಂ ಅಧ್ಯಾಪಿತತ್ವಾತ್. ಹಿಂದೆ ಎಷ್ಟೋ ಜನ್ಮಗಳಲ್ಲಿ ವೇದವನ್ನು ಅವರು ಅಧ್ಯಯನ ಮಾಡಿರ್ತಾರೆ. ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡು ಅದರ ಆಳಕ್ಕೆ ಹೋಗಿ 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 ದೇವರನ್ನು ಉಪಾಸನೆ ಮಾಡಿರ್ತಾರೆ. ಯಾವಾಗ ಆ ಅವಸ್ಥೆ ಬರುತ್ತೆ, ಯಾವಾಗ ಇವನು ಋಷಿಯಾಗಬೇಕು ಅಂತನ್ನುವ ದೇವರ ಸಂಕಲ್ಪದ ಕಾಲ ಬರುತ್ತೆ, ಆವಾಗ ಆ ವೇದ ಅವನಿಗೆ ಹೊಳೆಯುತ್ತೆ. ಆ ಹೊಳೆಯೋದು ಹಲವಾರು ತರಹ. ಕೆಲವರಿಗೆ ಮಂತ್ರ ಮಾತ್ರ ಹೊಳೆಯುತ್ತೆ, ಕೆಲವರಿಗೆ ಮಂತ್ರದ ಜೊತೆಗೆ ಅರ್ಥ ಮಾತ್ರ ಹೊಳೆಯುತ್ತೆ, ಇನ್ನು ಕೆಲವರಿಗೆ ಮಂತ್ರದ ಜೊತೆಗೆ ಆ ತತ್ವದ ಸಾಕ್ಷಾತ್ಕಾರವೂ ಆಗುತ್ತೆ. ಹೀಗೆ ಅದರಲ್ಲಿಯೂ ಹಲವಾರು ಗ್ರೇಡ್ಗಳಿದೆ. ಅದನ್ನೆಲ್ಲ ಬ್ರಹ್ಮಾಂಡ ಪುರಾಣ ದಾಖಲಿಸಿದೆ. ಅದರಿಂದಾಗಿ ಪದ್ಮನಾಭ ತೀರ್ಥರು ಸುಪ್ತ ಪ್ರಬುದ್ಧ ನ್ಯಾಯೇನ ಅಂದರು. ಮಲಗಿದವನು ಎದ್ದಂತೆ. ಹೋದ ಜನ್ಮದೆಲ್ಲ ಮರ್ತೋಗಿದೆ, ಈ ಜನ್ಮದಲ್ಲಿ ಆ ತತ್ವದ ಜೊತೆಗೆ ಮಂತ್ರದ ನೆನಪಾಯಿತು. ಹಾಗೆ ಅವರು ಹೇಳಿರ್ತಾರೆ. ಅದರಿಂದಾಗಿ ಆ ಪರಂಪರೆ ಅವ್ರಿಗಿಂತ ಹಿಂದಿನಿಂದ ಇದೆ ಅಂತ, ಅವ್ರಿಗಿಂತ ಹಿಂದಿನಿಂದ ಇದೆ. ಅತಃ ವಿಪ್ರಲಂಬಕೇನ ವೇದವಾಕ್ಯಂ ಇತ್ಯುಕ್ತ ಕೃತಕ ವಾಕ್ಯವತ್ ಸ್ವಯಂ ಪ್ರತಿಭಾತ ವೇದೈ ಋಷಿಭಿ ವೇದತ್ವೇನ ದೃಷ್ಟಮವೇದ ವಾಕ್ಯಂ ನಭವತಿ. ಒಬ್ಬ ಮೋಸ ಮಾಡುವವ, ವಿಪ್ರಲಂಬಕ ಅಂದರೆ ಮೋಸ ಮಾಡುವವ ಇದನ್ನು ವೇದವಾಕ್ಯ ಅಂತ ಹೇಳಿದ ಕೂಡಲೇ ನಂಬಬೇಕಾಗಿಲ್ಲ. ಯಾಕೆ ಅಂದರೆ ವೇದವಾಕ್ಯ ಅಂತ ಇವನೇನೋ ಹೇಳ್ತಾ ಇದ್ದಾನೆ, ಆ ವೇದವಾಕ್ಯವನ್ನು ಕಾಣುವ ಅರ್ಹತೆ ಇವನಿಗುಂಟೋ ಅಂತ ಅರ್ಹತೆಯ ಪಟ್ಟಿಯನ್ನು ವೇದವ್ಯಾಸರು ನಮಗೆ ಕೊಟ್ಟಿದ್ದಾರೆ. ಅದನ್ನು ನೋಡಿ ತೀರ್ಮಾನ ಮಾಡ್ಬೋದು, ಓ ಇವನು ಮೋಸ ಮಾಡ್ತಾ ಇದ್ದಾನೋ ಇಲ್ಲವೋ. ಯಾಕೆಂದರೆ ಎರಡು, ಒಂದು ಆ ಕಂಡವನ ಲಕ್ಷಣ ಇಲ್ಲ, ಎರಡನೆಯದ್ದು ಪರಂಪರಾ ಸಿದ್ಧವಾದ ವೇದವಾಕ್ಯಕ್ಕೆ ಅನುಗುಣವಾಗಿಲ್ಲ. ಈ ಎರಡು ಕಾರಣಗಳಿಂದ ನೀವು ಹೇಳ್ಬೋದು. ಅಲ್ಲ, ಆ ಲಕ್ಷಣ ಒಬ್ಬರಲ್ಲಿರುತ್ತೆ. ವೇದದಲ್ಲಿ ಅಥವಾ ಪುರಾಣಗಳಲ್ಲಿ ಹೇಳಿದ ಲಕ್ಷಣ ಇರುತ್ತೆ, ದೈಹಿಕ ಲಕ್ಷಣ. ಆ ದೈಹಿಕ ಲಕ್ಷಣ ಏನಿದೆ, ಆ ಲಕ್ಷಣ ಅವನು ಹೇಳಿದ್ದು ಮಾತುಗಳೆಲ್ಲ ವೇದವಾ? ಇಲ್ಲ. ಅವನು ಇದನ್ನು ವೇದ ಅಂತ ಸ್ಪೆಸಿಫೈ ಮಾಡಿ ಹೇಳಿದ್ರೆ ಅದು ವೇದ, ಇಲ್ಲ ಅಂದ್ರಲ್ಲ. ಅದೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತಾರೆ. ಆಯಿತಾ? ಅಧ್ಯೇತೃ ಪರಂಪರಾ ಪ್ರಸಿದ್ಧ ವೇದವಾಕ್ಯಾಂತರಾನುಸಾರಿತ್ವಾತ್ ವೇದ ದ್ರಷ್ಟೃ ಲಕ್ಷಣ ರಕ್ಷಿತ ಪುರುಷೈ ಜ್ಞಾನದೃಷ್ಟಿಯ ವೇದತ್ವೇನ ದೃಷ್ಟತ್ವಾಚ್ಚ ಇತ್ಯರ್ಥ. ವೇದಾಂತ ಯಾವುದನ್ನು ಕಾಣ್ತಾರೆ ಅದು, ವೇದಾಂತ ಕಂಡದ್ದನ್ನು ಏನು ಹೇಳ್ತಾರೆ ಅದು. ಇಷ್ಟು ಪದ್ಮನಾಭ ತೀರ್ಥರ ವಿವರಣೆ. ಆಯಿತಾ? ಇನ್ನು ನಾರಾಯಣ ಪಂಡಿತರ ವಿವರಣೆ ಅದನ್ನು ನೋಡೋಣ. ವಿಮತಂ ವೇದವಾಕ್ಯಂ ಸಕರ್ತೃಕಂ ವಾಕ್ಯತ್ವಾತ್ ಲೌಕಿಕ ವಾಕ್ಯವತ್. ಇದೊಂದು ಅನುಮಾನ, ಪ್ರಾಚೀನ ಭಾರತದ ತರ್ಕವನ್ನು ಹೇಳುವ ಶೈಲಿ. ವಿಮತಂ ವೇದವಾಕ್ಯಂ, ವಿವಾದಾಸ್ಪದವಾದ ವೇದವಾಕ್ಯವು ಇದು ಪಕ್ಷ. ಸಕರ್ತೃಕಂ, ಒಬ್ಬ ಪುರುಷನನ್ನು ಹೊಂದಿದೆ. ಯಾಕೆ? ವಾಕ್ಯ ಆಗಿರೋದ್ರಿಂದ, ಲೌಕಿಕ ವಾಕ್ಯದಂತೆ. ನೋಡಿ, ದೃಷ್ಟಾಂತದಲ್ಲಿ ಮೊದಲು ಆ ಹೇತು ಇದೆಯಾ ಅಂತ ನೋಡಬೇಕು. ಲೌಕಿಕ ವಾಕ್ಯದಲ್ಲಿ ವಾಕ್ಯತ್ವ ಇದೆಯಾ? ಸಕರ್ತೃಕತ್ವವೂ ಇದೆ. ಅದರಿಂದ ವೇದವಾಕ್ಯದಲ್ಲಿ ವಾಕ್ಯತ್ವ ಇದೆ, ಹೀಗಾಗಿ ಸಕರ್ತೃಕತ್ವ ಇರಬೇಕಾಗತ್ತೆ. ಇದು ಒಂದು ಶೈಲಿ, ಪ್ರಾಚೀನ ಭಾರತದ ತರ್ಕದ ಶೈಲಿ. ಇತಿ ನವಕ್ತವ್ಯಂ, ಈ ರೀತಿ ಬಂದರೆ
ನ ಚ ಲೌಕಿಕ ವಾಕ್ಯವತ್ ತತ್ರ ಚ ಉಪಾಧಿ ದೋಷಮಾಹ. ಉಪಾಧಿ ಅಂತ, ಉಪಾಧಿ ಅಂತಂದರೆ ಅದೊಂದು ಟೆಕ್ನಿಕಲ್ ಟರ್ಮ್. ಹೇತುವಿನಲ್ಲಿರುವ ದೋಷವನ್ನು ಎತ್ತಿ ತೋರಿಸುವ ಮಾತು. ಹೇತುವಿನ ದೋಷ ಏನು? ಉಪಾಧಿ. ಉಪಾಧಿ ಅಂದರೆ ಏನು? ಉಪಾಧಿ ಅಂತಂದರೆ ಪ್ರತಿ ಪ್ರಶ್ನೆಯನ್ನು ಎತ್ತಲಿಕ್ಕೆ ಅನುಕೂಲ ಆಗುವ ಪಾಯಿಂಟ್. ಅದನ್ನೇನಂತ ಕರೀತಾರೆ? ಉಪಾಧಿ ಅಂತ ಕರೀತಾರೆ. ಕೆಲವೊಮ್ಮೆ ಈ ಉಪಾಧಿ ಇರೋದರಿಂದ ಎಕ್ಸೆಪ್ಷನ್ನನ್ನು ಹೇಳಬಹುದು. ಇದನ್ನು ಸಂಸ್ಕೃತದಲ್ಲಿ ಎಕ್ಸೆಪ್ಷನ್ಗೆ ಒಂದು ಪದ ಇದೆ, ವ್ಯಭಿಚಾರ ಅಂತ. ವ್ಯಭಿಚಾರೋತ್ಥಾಪಕ ಅಂದರೆ ಎಕ್ಸೆಪ್ಷನ್ನನ್ನು ಹೇಳುತ್ತೆ. ನೀವು ಈ ಅನುಮಾನದಿಂದ ಹೇಳ್ತಾ ಇರುವ, ಈ ಲಾಜಿಕ್ಕಿನಿಂದ ಹೇಳುವ ರೂಲ್ ಇಲ್ಲಿ ಅಪ್ಲೈ ಆಗಲ್ಲ. ಬಿಕಾಸ್ ದರ್ ಇಸ್ ಆನ್ ಎಕ್ಸೆಪ್ಷನ್. ಇದನ್ನು ನಾವು ಉಪಾಧಿ ಅಂತ ಕರೆಯೋದು. ಈ ಹೇಳುವ ಶೈಲಿ, ಈ ಪಾಯಿಂಟ್ ಇದೆಯಲ್ಲ, ಅದನ್ನು ಉಪಾಧಿ ಅಂತ ಕರೆಯೋದು. ಈಗ ಅಕರ್ತೃಕತ್ವ ಪ್ರಸಿದ್ಧ ಭಾವ ಅನ್ನೋದು ಉಪಾಧಿ ಅಂತ ಕರೀತಾರೆ. ನೀವು ಹೇಳುವ ವಾಕ್ಯಗಳಲ್ಲಿ, ಇದನ್ನು ಕನ್ನಡದಲ್ಲೇ ಹೇಳೋದಾದರೆ, ನೀವು ಹೇಳುವ ವಾಕ್ಯ ಏನಿದೆ, ರಘುವಂಶ, ಭವಭೂತಿಯ ಉತ್ತರ ರಾಮಚರಿತೆ, ಅಲ್ಲಿ ಕರ್ತೃ ಯಾರು ಅಂತ ಪ್ರಸಿದ್ಧಿ ಇದೆ. ವೇದವಾಕ್ಯದಲ್ಲಿಲ್ಲ. ವೇದ ಕರ್ತೃ ಇದ್ದಿದ್ರೆ ಹೇಳಿರೋದು. ಅದರಿಂದಾಗಿ ಎಲ್ಲ ವಾಕ್ಯವೂ ಕರ್ತೃವನ್ನು ಹೊಂದಿರಲೇಬೇಕು ಅನ್ನುವ ಏನು ಕಾಮನ್ ರೂಲ್ ಇದೆ, ಅದಕ್ಕೊಂದು ಎಕ್ಸೆಪ್ಷನ್ ಇದೆ. ವೇದವಾಕ್ಯಕ್ಕೆ ಒಬ್ಬ ಕರ್ತೃ ಬೇಕಾಗಿಲ್ಲ. ದಿಸ್ ಇಸ್ ಆ್ಯನ್ ಎಕ್ಸೆಪ್ಷನ್. ವೇದವಾಕ್ಯಕ್ಕೆ ಕರ್ತೃ ಬೇಕಿಲ್ಲ, ಯಾಕೆಂದರೆ ವೇದ ಹೇಳಲಿಲ್ಲ. ಲೌಕಿಕ ವಾಕ್ಯ ತಾನೇ ಅಪೌರುಷೇಯ ಅಂತ ಡಿಕ್ಲೇರ್ ಮಾಡಿಕೊಂಡಿದೆ. ಯಾಕೆಂದರೆ ಆ ವಾಕ್ಯದಿಂದಲೇ ನಮಗೆ ಕರ್ತೃ ಯಾರು ಅಂತ ಗೊತ್ತಾಗ್ತಾ ಇದೆ. ಇವಾಗ ಪ್ರತಿಯೊಂದು ಸರ್ಗದ ಕಡೆಯ ಶ್ಲೋಕದಲ್ಲಿ, ರುಕ್ಮಿಣೀಶ ವಿಜಯದಲ್ಲಿ, ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಅಂತ ಹೇಳಬೇಕಾದ್ರೆ ಶ್ರೀವಾದಿರಾಜೇಶ್ವರೇಣ ಕೃತೆ ಅಂತ ಬರುತ್ತೆ. ವಾದಿರಾಜರು ಮಾಡಿದ. ನೋಡಿ, ವಿಷ್ಣು ತತ್ವ ಇದರಲ್ಲಿ ವಿಷ್ಣು ತತ್ವ ನಿರ್ಣಯದ ಟೀಕೆಯಲ್ಲಿ ಬೇಡ, ನರಸಿಂಹ ಸ್ತುತಿಯಲ್ಲಿ ಇಮಮಾಚಾರ್ಯ ಗೋವಿಂದೇ ಪ್ರಾಣನಾರಾಯಣೋ ಸ್ವಯಂ ರಚಯಾಮಾಸತು ಪ್ರೇಮ್ಣಾ ಅಂತ. ಆಮೇಲೆ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ, ನಾನು ಇದನ್ನು ಬರೆದಿದ್ದೇನೆ ಅಂತ. ಮಧ್ವಾಚಾರ್ಯರು ಗ್ರಂಥ ಕೃತ ಕೇಶವೇ, ಈ ಮಧ್ವನು ಗ್ರಂಥವನ್ನು ರಚನೆ ಮಾಡಿದ್ದಾನೆ ಅಂತ ಹೇಳ್ಕೊಂಡಿರ್ತಾರೆ. ಅಕರ್ತೃಕವಾದದ್ದಿದೆ ಅಂದರೆ ಪ್ರಸಿದ್ಧಿ ಇಲ್ಲ, ಅಪೌರುಷೇಯ ಅಂತ. ಶ್ರೇಷ್ಠವಾದ ಗ್ರಂಥವಾಗಿದೆ ಅಂದರೆ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಮಾಡಿದ್ದೀನಿ ಅಂತ. ಇದೆರಡು ಎಲ್ಲಿ ಇಲ್ವೋ, ಪರಂಪರಾಗತವಾಗಿರಬೇಕು, ನಿರ್ದುಷ್ಟವಾಗಿರಬೇಕು, ಕರ್ತೃ ಪ್ರಸಿದ್ಧಿ ಇರಬಾರದು, ಅಪೌರುಷೇಯ ಅಂತ ಪರಂಪರೆಯಿಂದ ಒಪ್ಕೊಂಡಿರಬೇಕು. ಇದೆಲ್ಲ ಎಲ್ಲಿ ಇದೆಯೋ ಆ ವೇದವನ್ನು ಒಪ್ಕೊಳ್ಳಿ. ಇದನ್ನು ಉಪಾಧಿ ಅಂತ ಟೆಕ್ನಿಕಲ್ ಟರ್ಮ್ ಬಳಸಿ ಹೇಳೋದು. ನಾವು ಈ ಉಪಾಧಿ ಅನ್ನೋದನ್ನು ಈ ರೀತಿ ಹೇಳಲಿಕ್ಕೆ ಅವಕಾಶ ಇದೆ. ಈ ರೀತಿ ಹೇಳಿದರೆ ಯಾಕೆ ಅರ್ಥ ಆಗಲ್ಲ ಜನರಿಗೆ? ಹಾಗಾದರೆ ನ್ಯಾಯಸುಧಾನೆಲ್ಲ ಈ ರೀತಿ ಹೇಳ್ಬೋದಲ್ಲ. ನ್ಯಾಯಸುಧಾವನ್ನು, ತರ್ಕತಾಂಡವವನ್ನು, ನ್ಯಾಯಾಮೃತವನ್ನು ಖಂಡಿತ ಹೇಳಬಹುದು. ಸ್ವಲ್ಪ ಆಚೀಚೆ ಆಗಬಹುದು, ಆದರೆ ಹೇಳಬಹುದು. ಯಾಕೆ ಹೇಳಲ್ಲ? ಜನರಿಗೆ ಅರ್ಥ ಆಗಲಿ ಅಂತ ಇರಬೇಕಲ್ಲ.
ಜನರಿಗೂ ಕೂಡ ಇಲ್ಲ, ಈ ಸ್ವಾರಸ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ನಮಗೆ ಕೊಟ್ಟ ಸೊತ್ತು, ಮಧ್ವಾಚಾರ್ಯರು ನಮಗೆ ಕೊಟ್ಟ ಸೊತ್ತು, ನಮ್ಮ ಪೂರ್ವಜರು ಕೊಟ್ಟದ್ದನ್ನು, ಈ ಬೌದ್ಧಿಕ ಆನಂದವನ್ನು ಅನುಭವಿಸಲಿಕ್ಕೆ ನಮಗೂ ಹಕ್ಕಿದೆ ಅಂತ ಅಂದುಕೊಂಡವರು ಪ್ರವೃತ್ತರಾಗಬೇಕು. ಇವ್ರಿಗೂ ಕೂಡ ಅದಿರಬೇಕು, ಇವ್ರಿಗೆ ಅರ್ಥ ಆಗಲಿ, ಅನುಭವಿಸಲಿ ಅಂತ. ಎರಡೂ ಇದ್ದರೆ ಯಾಕೆ ಅರ್ಥ ಆಗಲ್ಲ? ಏನು ವೇದವೇ ಅರ್ಥ ಆಗದೆ ಇರಲಿಕ್ಕೆ, ನ್ಯಾಯಸುಧ ಆಗಲಿ, ವೇದ ಕಷ್ಟ ಅಂತ ಒಪ್ಕೊಳ್ಳೋಣ. ಹೇಳಿದ್ರೆ ಯಾಕೆ ಅರ್ಥ ಆಗಲ್ಲ? ಅಲ್ಲ, ಅಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಇದೆ. ಟೆಕ್ನಿಕಲ್ ಟರ್ಮು ಏನಿದೆ, ಟೆಕ್ನಿಕಲ್ ಟರ್ಮ್ಸು ಅರ್ಥ ಆಗದೆ ಇರೋ ತರಹ ಏನಾರು ಹೇಳುತ್ತಾ? ಅದಕ್ಕೆ ಪರ್ಯಾಯ ಪದಗಳೇ ಇಲ್ವಾ? ಅದನ್ನು ಬೇರೊಂದು ರೀತಿಯಿಂದ ಹೇಳಲಿಕ್ಕೆ ಬರಲ್ವಾ? ಆಚಾರ್ಯರ ಮಾತೇ ಹಾಗಿಲ್ಲ. ಆ ಕಾಲಕ್ಕೆ ಅನುಗುಣವಾಗಿ ಟೆಕ್ನಿಕಲ್ ಟರ್ಮ್ಸ್ನಲ್ಲಿ ಹೇಳಬೇಕಾಯಿತು. ಈಗ ಉಪಾಧಿ ಅನ್ನೋದನ್ನು ನಾವು ಹೀಗೆ ಅರ್ಥ ಮಾಡ್ಕೊಂಡಿಲ್ವಾ? ಉಪಾಧಿ ಹೇಳೋದು ಎರಡು ಕಾರಣಕ್ಕೆ. ಒಂದು, ಎಕ್ಸೆಪ್ಷನ್ ಅನ್ನುವ ನೀವು ಹೇಳುವ ಕಾಮನ್ ರೂಲು ಎಲ್ಲ ಕಡೆ ಅಪ್ಲೈ ಆಗಲ್ಲ ಅಂತ ಎಕ್ಸೆಪ್ಷನನ್ನು ಹೇಳೋದನ್ನು ಉಪಾಧಿ ಅಂತ ಕರೀತೇವೆ. ಇಲ್ಲವೇ ಓವರ್ ಅಪ್ಲಿಕಬಿಲಿಟಿ, ಅತಿವ್ಯಾಪ್ತಿ. ಯಾವುದೇ ಒಂದು ಡೆಫಿನಿಷನ್ ಓವರ್ ಅಪ್ಲೈ ಆಗುತ್ತೆ, ಅದರಿಂದಾಗಿ ನಮಗೆ ಸರಿಯಾದ ಜ್ಞಾನ ಬರಲ್ಲ ಅಂತ ಹೇಳಲಿಕ್ಕೂ ಉಪಾಧಿ ಅಂತ ಕರೀತೇವೆ. ಎಲ್ಲ ಭಾಷೆಯಲ್ಲಿಯೂ ಅವರು ಮಾತಾಡೋದವರು ಈ ಜ್ಞಾನವನ್ನೇ ಮುಂದುವರಿಬೇಕಲ್ವಾ? ಜಗತ್ತಿನಲ್ಲಿ ಇರುವ ಜ್ಞಾನವನ್ನು ಪರ್ಯಾಯ ಪದಗಳಿಂದ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ವಾ? ಆಗತ್ತೆ, ಹೇಳೋ ಮನಸ್ಸು ಬೇಕು ಅಷ್ಟೇ. ಅದರಿಂದ ಇರೋದಿದು. ನಚ ತಥಾಹಿ ಪ್ರತ್ಯನುಮಾನ ಹೀಗಿದೆ. ವೇದವಾಕ್ಯವು ನೋಡಿ, ವೇದವಾಕ್ಯಂ ಪಕ್ಷ ಅಕರ್ತೃಕಂ ಸಾಧ್ಯ, ಇದನ್ನು ಪ್ರೂವ್ ಮಾಡಲಿಕ್ಕೆ ನಾವು ಹೊರಟಿರೋದು. ವೇದವಾಕ್ಯಂ ಅಕರ್ತೃಕಂ, ಅಕರ್ತೃಕತ್ವ ಪ್ರಸಿದ್ಧಿಮತ್ವಾತ್. ವೇದವಾಕ್ಯಂ ಪಕ್ಷ, ವೇದವಾಕ್ಯವು ಅಕರ್ತೃಕಂ, ಯಾರೂ ರಚನೆ ಮಾಡಿಲ್ಲ. ಯಾಕೆ? ಅಕರ್ತೃಕತ್ವ ಪ್ರಸಿದ್ಧಿಮತ್ವಾತ್, ಇದನ್ನು ರಚನೆ ಮಾಡಿದವರ ಪ್ರಸಿದ್ಧಿ ಆಗಿಲ್ಲ. ಈಶ್ವರವತ್, ದೇವರ ಹಾಗೆ. ದೇವರಿಗೆ ಒಬ್ಬ ತಂದೆ ಇಲ್ಲ, ಇದ್ದಿದ್ರೆ ಗೊತ್ತಾಗಿರ್ತಿತ್ತು. ಇಲ್ಲ, ಆದ್ದರಿಂದಾಗಿ ದೇವರ ತಂದೆ ಇಲ್ಲ. ಹಾಗೆಯೇ ವೇದವಾಕ್ಯವು ಅಪೌರುಷೇಯವಾಗಿದೆ. ಯಾಕೆ ಅಂದರೆ ಪರಂಪರೆ ಪುರುಷನನ್ನು ಒಪ್ಪಿಲ್ಲ, ಪುರುಷನನ್ನು ಹೇಳಲಿಲ್ಲ ಅಷ್ಟೆ. ನಚ ಹೇತ್ವಸಿದ್ಧಿ ಆಶಂಕನೀಯ ಅಹರಹ ವ್ಯವಹ್ರಿಯಮಾಣತ್ವೇ ಸತಿ ಅಸ್ಮರ್ಯಮಾಣ ಕರ್ತೃಕಸ್ಯ ಅಕರ್ತೃಕತ್ವ ಪ್ರಸಿದ್ಧಿಮತ್ವ ಸಂಭವ. ಪದೇ ಪದೇ ಇಷ್ಟು ದೀರ್ಘಕಾಲದಿಂದ ವೇದದ ಚಿಂತನೆ ಮಂಥನ ಆಗ್ತಾನೇ ಇದೆ. ಯಾರೂ ಕೂಡ ಈ ತನಕ ಕರ್ತೃವನ್ನು ಸ್ಮರಣೆ ಮಾಡಿಲ್ಲ, ತಾವು ಕರ್ತೃಗಳು ಎಂದು ಡಿಕ್ಲೇರ್ ಮಾಡಿಲ್ಲ. ಇರೋದ್ರಿಂದಾಗಿ ನಾವು ಅದನ್ನು ಕರ್ತೃ ಒಬ್ಬ ಇದ್ದಾನೆ ಅಂತ ತಿಳ್ಕೊಳ್ಳಲ್ಲ, ಮುಗಿತಲ್ಲ ಅಲ್ಲಿ. ಇಷ್ಟು ಗಂಭೀರವಾದ ಮಾತಿಗೆ ಒಂದು ತಮಾಷೆಯ ಟಚ್ ಕೊಡೋದಾದರೆ, ನಿಮ್ಮ ಮನೆಗೆ ಬೆಂಕಿ ಹೊತ್ತಿದೆ ಅಂತ ಅಂದ್ಕೊಳ್ಳೋಣ, ಏನು ಮಾಡ್ತೀರ? ಇದಕ್ಕೇನು ಉತ್ತರ? ಅಂದ್ಕೊಳ್ಳೋದು ನಿಲ್ಲಿಸ್ತೇನೆ ಅನ್ನೋದು ಉತ್ತರ. ಹಾಗೆಯೇ ವೇದಕ್ಕೆ ಯಾರು ಕರ್ತೃ, ಯಾರು ಕರ್ತೃ? ವೇದ ಹೇಳಿದ್ಯಾ? ಒಪ್ಪಬೇಡ. ವೇದ ಹೇಳಿದ್ಯಾ ಕರ್ತೃ ಯಾರು ಅಂತ? ಒಪ್ಪು ಅಷ್ಟೆ. ಹಾಗೆ ಇದು ಕೂಡ ಯೋಚನೆ ಮಾಡೋದು ನಿಲ್ಲಿಸ್ಬಿಡು. ಯಾರು ಕರ್ತೃ ಇಲ್ಲದೆ ಇರೋದನ್ನು ಯಾಕೆ? ಅದು ಇದ್ರೆ ವೇದ ಹೇಳ್ತಾ ಇತ್ತು.
ನನ್ವೇವಂ ಅಕರ್ತೃಕತ್ವ ಪ್ರಸಿದ್ಧಿಮತೋ ವೇದತ್ವ ನಿಶ್ಚಯೇ ಕೇನಚಿದ್ ಅತಿಗೂಢತೆಯ ಕೃತ್ವ ವೇದ ಇತ್ಯುಕ್ತಮಪಿ ವೇದ ಸಮಂ ಸ್ಯಾತ್. ಅಲ್ಲ, ಒಬ್ಬ ಅದೇ ಮೋಸಗಾರನಿಗೆ ಅವಕಾಶ ಇರ್ಬೋದಲ್ಲ, ಅಂದರೆ ಅಧ್ಯಾಪಕ ಪರಂಪರಾಯ ಅಭಾವಾತ್ ಅಂತ ನಾರಾಯಣ ಪಂಡಿತರ ಮಾತು. ಅಧ್ಯಾಪಕ ಪರಂಪರೆ ಇಲ್ಲ. ತನ್ಮೂಲಾನ್ವೇಷಣೆ ಚ ಅಕರ್ತೃಕತ್ವ ಪ್ರಸಿದ್ಧಿರೇವ ನ ಸ್ಯಾತ್. ಅದರ ಮೂಲವನ್ನು ನೋಡಿ ಯಾರು, ಅದಕ್ಕೆ ವೇದದಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಋಷಿಗಳ ಪರಂಪರೆಯನ್ನು ಹೇಳುತ್ತೆ. ಋಷಿಗಳ ಪರಂಪರೆಯನ್ನೇ ಹೇಳಲಿಕ್ಕೆ ಒಂದು ಬ್ರಾಹ್ಮಣ ಇದೆ, ಆರ್ಷೇಯ ಬ್ರಾಹ್ಮಣ ಅಂತ, ಆಯಿತಾ. ಆಮೇಲೆ ವಂಶಬ್ರಾಹ್ಮಣ ಅಂತ ಉಪನಿಷತ್ತುಗಳಲ್ಲಿ ಇದೆ. ಶ್ರೌತ ಸೂತ್ರದಲ್ಲಿ ಯಾವ ಋಷಿಯ ಗೋತ್ರ ಪ್ರವರ ಇದರ ಬಗ್ಗೆ ವಿಸ್ತಾರವಾದ ವಿವರಣೆ ಇದೆ. ಎಷ್ಟೆಲ್ಲ ವ್ಯವಸ್ಥೆ ಇದೆ. ಈ ಯಾವ ವ್ಯವಸ್ಥೆಯಲ್ಲೂ ಕರ್ತೃ ಕಾಣಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಮಾಡೋದವರಿಗೆ ಕರ್ತೃ ಯಾರು ಅಂತ ಹೇಳಲಿಕ್ಕಾಗಲ್ವಾ? ಎಷ್ಟು ಗಟ್ಟಿಯಾಗಿದೆ ವೇದದ ಒಳಗಡೆ ಇರುವ ಬುನಾದಿ ಅಂದರೆ ನಿಮಗೆ ಅದು ಕ್ರಮೇಣ ಗೊತ್ತಾಗತ್ತೆ. ವೇದವನ್ನು 7 ತರಹ 8 ತರಹ ಹೇಳ್ಬೋದು. ಅಷ್ಟವಿಕೃತಿಗಳು, ಜಟ, ಮಾಲ, ದಂಡ, ಧ್ವಜ, ಈ ರೀತಿ ಹಲವಾರು ವಿಕೃತಿಗಳಿದೆ. ಯಾಕೆಂದ್ರೆ ನೆನಪಿಟ್ಕೊಳ್ಳಿಕ್ಕೆ ಆಗಲಿ ಅಂತ. ಓಷಧಯ ಸಂವದಂತೆ ಸೋಮೇನ ತಹರಾಜ್ಞಾ, ಇದೊಂದು ವಾಕ್ಯ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಏನು ಮಾಡಬಹುದು? ಓಷಧಯ ಸಂವದಂತೆ ಸೋಮೇನ ಸಹ ರಾಜ್ಞಾ, ಇದು ಪದಪಾಠ. ಓಷಧಯ ಸಂವದಂತೆ ಸೋಮೇನ ಸಹ ರಾಜ್ಞಾ, ಇದೊಂದು. ಆಮೇಲೆ ಇದನ್ನು ಓಷಧಯ ವದಂತೆ ಸಂವದಂತೆ ಸೋಮೇನತಃ ಸೋಮೇನ ವದಂತೆ ಸಂವದಂತೆ ಸೋಮೇನತಃ ಸಹ ರಾಜ್ಞಾ, ಇದು ಟೆಕ್ನಿಕ್ಕು ನಾನು ಹೇಳ್ತಾ ಇರೋದು. ಇದು ಹೇಗೆ ಆವೃತ್ತಿ ಮಾಡಿ 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 ಇದು ಹಾಗೆ ಉಳಿಯೋ ಹಾಗೆ. ಜಟಾಪಾಠ ಎಕ್ಸಾಕ್ಟ್ ಹೀಗೆ ಇಲ್ಲ. ನಾನೊಂದು ಉದಾಹರಣೆ ನಿಮಗೆ ಹೇಳಿದ್ದು. ಇದನ್ನು ಎಕ್ಸಾಕ್ಟಾಗಿ ಹಾಗೇ ನೆನಪಲ್ಲಿ ಇಟ್ಕೊಂಡು ಪರಂಪರೆಯಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಅಂದರೆ ಉಳಿಸಲಿಕ್ಕೆ ಪರಂಪರೆ ಎಷ್ಟೆಲ್ಲ ಕೆಲಸ ಮಾಡಿದೆ. ಕರ್ತೃ ಯಾರು ಅಂತಲೂ ಮಾಡ್ತಾ ಇತ್ತು. ಪ್ರತಿಯೊಂದು ವೇದವಾಕ್ಯಕ್ಕೆ ಘನಾಂತ ಜಟಾಂತ ಪಾಠ ಕಳಿಸ್ತಾರೆ ಇವತ್ತಿಗೂ. ವೇದದ ಅಧ್ಯಯನದಲ್ಲಿ ಸುಮಾರು 8 ವರ್ಷ ಕೇವಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದೇ ಕೆಲಸ. 8 ವರ್ಷ ಅವ್ನು ಏನು ಮಾಡಿದ್ರು ಮರೆಯಲ್ಲ ಅವನು ವೇದವನ್ನು ಅವರು ಹುಡುಗ ಬಾಯಲ್ಲಿ ತಲೆಯಲ್ಲಿ ಇಟ್ಕೊಂಡಿರೋದು. ಅವ್ರಿಗಿನ್ನೇನು ಓದಲಿಕ್ಕೂ ಆಗಲ್ಲ. ಆಮೇಲೆ 8 ವರ್ಷ ಆದಮೇಲೆ ನೋಡಬೇಕಾಗತ್ತೆ ಏನು ಎತ್ತು ಹೇಗಿದೆ. ಸ್ವಲ್ಪ ಬೇಸಿಕ್ ಸಂಸ್ಕೃತ ಕಲಿಸಿರ್ತಾರೆ, ಉಳಿದಂತೆ ಪೂರ್ತಿ ಇದಕ್ಕಾಗಿ ಮೀಸಲಿಟ್ಟಿರ್ತಾರೆ. ಇಷ್ಟು ಇಂಟೆಲೆಕ್ಚುವಲ್ ಟೂಲ್ಸು ನಮ್ಮಲ್ಲಿದೆ. ಒಂದೊಂದು ವೇದಕ್ಕೂ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತಿದೆ. ಶ್ರೌತ ಸೂತ್ರ, ಗೃಹ್ಯ ಸೂತ್ರ, ಧರ್ಮಸೂತ್ರ, ಶುಲ್ಭ ಸೂತ್ರಗಳಿವೆ. ಆಮೇಲೆ ಇದಕ್ಕೆ ಬೇಕಾದ ಅನುಕ್ರಮಣಿ ಇದೆ. ಆ ಅನುಕ್ರಮಣಿಗೆ ವ್ಯಾಖ್ಯಾನಗಳಿದೆ. ವೇದಕ್ಕೆ ಭಾಷ್ಯ ಇದೆ. ಆಮೇಲೆ ಅದಕ್ಕೊಂದು ಪ್ರಾತಿಶಾಖ್ಯ ಇದೆ. ಎಷ್ಟು ಗ್ರಂಥಗಳಾಯಿತು ಗೊತ್ತಾ? ಆಮೇಲೆ ಪದಪಾಠಗಳು ಬೇರೆ ಬೇರೆಯವರು ರಚನೆ ಮಾಡಿರೋದಿದೆ. ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಇದೆ. ಯಾಕೆ? ಖಾಲಿ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ. ಅದರಿಂದಾಗಿ ಇದು ಚೈನೀಸ್ ವಿಸ್ಪರ್ ತರಹ ಅಲ್ಲ. ಎಲ್ಲರೂ ಚೈನೀಸ್ ವಿಸ್ಪರ್ ತೋರಿಸ್ಬಿಟ್ಟು ನೋಡಿ, ಅಲ್ಲಿಂದ 1ನೇದರಿಂದ ಶುರು ಮಾಡಿದ್ರೆ 100ನೇದಕ್ಕೆ ಬದಲಾಗೋಗುತ್ತೆ, ಹಾಗೆ ಯಾಕೆ ವೇದ ಆಗಿರಬಾರ್ದು ಅಂತ ಕೇಳ್ತಾನೆ. ಅದಕ್ಕೂ ಈ ಪರಂಪರೆಯ ಶ್ರದ್ಧೆಗೂ ಅಲ್ಲಿ ಹಾಗೆ ಕೊಡಬೇಕು, ಇಲ್ಲ ಅಂದರೆ ನರಕ ಆಗೋಗುತ್ತೆ ಅಂತ ಯಾರಿಗಾದ್ರೂ ಭಯ ಇರುತ್ತಾ? ಇಲ್ಲಿ ಇದೆ ರೀ,
ಅಲ್ಲಿ ಮೆಥಡ್ಸ್ ಎಲ್ಲ ಇರುತ್ತಾ? ಜೋರಾಗಿ ಹೇಳ್ಬೇಕಲ್ವಾ? ಪಿಸುಗುಟ್ಟಿದ್ರೆ ಏನು ಬೇಕಾದ್ರೂ ಅರ್ಥ ಆಗುತ್ತೆ. ಇಲ್ಲಿ ಜೋರಾಗಿ ಹೇಳ್ತಾರಲ್ವಾ? ಮತ್ತು ಇಷ್ಟೆಲ್ಲ ಟೆಕ್ನಿಕ್ ಇದೆ ಅಲ್ವಾ? ಇದ್ರೆ ತಪ್ಪು ತಿದ್ದುತ್ತಾರೆ. ಹಾಂ ಹಾಂ, ಪರಂಪರೆಯಲ್ಲಿ ಅದೇ ಆ ಸೀರಿಯಸ್ನೆಸ್ಸು ಇರಲ್ಲ. ನಾವು ಹಳಬರು ಕೊಟ್ಟ ಇದೇ ವಾಕ್ಯವನ್ನು ನಾವು ಮುಂದಿನವ್ರಿಗೆ ಕೊಡಬೇಕು ಅನ್ನೋ ಕಾಳಜಿ ಇರಲ್ಲ, ಏನಿರಲ್ಲ. ಜೋವಿಯಲ್ಲಾಗಿರ್ತಾರೆ, ತಮಾಷೆಯಾಗಿ ಆಡಿಸ್ತಾ ಇರ್ತಾರೆ, ನಡೆಯುತ್ತೆ. ಆ ಚೈನೀಸ್ ವಿಸ್ಪರ್ಗೂ ವೇದಕ್ಕೂ ಹೋಲಿಕೆ ಮಾಡ್ತಾರಲ್ಲ, ಎಂತಹ ಅಧಮಾಧಮರಿರ್ಬೇಕು ಅವರು. ವಾದ ಮಾಡ್ತಾರೆ ಹೀಗೆ. ನಮ್ಮ ಪರಂಪರೆಯ ಅಗಾಧತೆಯ ಅರಿವು ಬೇಡವೇ ಅವರಿಗೆ? ಎಷ್ಟು ಜನ ಇದಕ್ಕೆ ಜೀವ ತೆತ್ತಿದ್ದಾರೆ. ಇದು ಪ್ರಿಂಟ್ ಆಗಿದ್ದು ಸಾತವಳೇಕರ್ನಿಂದ. ಅಲ್ಲಿ ತನಕ ಎಲ್ರಿ ಪ್ರಿಂಟ್ ಇತ್ತು? ದಾಮೋದರ ವಿನಾಯಕ ಸಾತವಳೇಕರ್ ಆ ಮಹಾನುಭಾವರಿಂದ ಪ್ರಿಂಟ್ ಆಗಿತ್ತು. ಅವರೆಲ್ಲ ಎಡಿಟ್ ಮಾಡಿ ಹಾಕಿದ್ರು. ಬ್ರಿಟಿಷರಿಗೂ ಆ ಪುಣ್ಯ ಅದು ಪಾಲು ಹೋಗುತ್ತೆ, ಯಾಕಂದರೆ ಜೈಲಲ್ಲಿದ್ದಾಗ ಎಡಿಟ್ ಮಾಡಿದ್ರು. ರಾಜಕೀಯ ಕೈದಿಗಳಿಗೆ ಗ್ರಂಥ ರಚನೆ ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರ ಅನುವು ಮಾಡಿಕೊಡ್ತಾ ಇತ್ತು. ಇಲ್ಲಾಂದರೆ ತಿಲಕರ, ಬಾಲಗಂಗಾಧರ ತಿಲಕರ ಗೀತಾ ರಹಸ್ಯ ಎಲ್ಲಿ ಬರ್ತಾ ಇತ್ತು. ಜವಾಹರ್ಲಾಲ್ ನೆಹರೂನ ಡಿಸ್ಕವರಿ ಆಫ್ ಇಂಡಿಯಾ ಎಲ್ಲಿ ಬರ್ತಾ ಇತ್ತು. ಆ ಥರದ ಬೇಕಷ್ಟು ಕೃತಿಗಳು ಬಂದ್ಬಿಟ್ಟಿದೆ, ಇದು ಒಂದೆರಡಲ್ಲ. ಹಾಗೆ ಇದು ಕೂಡ ಬಂತು. ಶಿವದತ್ತ ಮಿಶ್ರಾ ಅಂತ ಹೇಳಿ ಒಬ್ಬ ದೊಡ್ಡ ನೈಯಾಯಿಕರು. ಅವರು ಹೊರಗಡೆಯಲ್ಲಿದ್ದಾಗ ಪೆನ್ನು ಪೇಪರ್ ಕೂಡ ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಜೈಲಿಗೆ ತೊಗೊಂಡೋಗಿ ಹಾಕ್ಬಿಟ್ರು. ಆಮೇಲೆ ಎಷ್ಟು ಗ್ರಂಥ ಬರೆದ್ರು. ಹೌದು, ಶಿವದತ್ತಿ ಅಂತಾನೆ ತರ್ಕಶಾಸ್ತ್ರದ ಒಂದು ಗ್ರಂಥ ಪರಂಪರೆಯಲ್ಲಿ ಪ್ರಸಿದ್ಧಿ. ಆಮೇಲೆ ನನ್ನನ್ನು ಹಾಕ್ಸೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯಾರು ಕೂಡ, ಗೊತ್ತಾಯ್ತಲ್ಲ. ಇಲ್ಲ 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 ಇಲ್ಲ, ಅವರು ಶಿವದತ್ತ ಮಿಶ್ರರು ಅವರು ಬರೆದಿದ್ದು ಇದಕ್ಕೆ ಏನು ತರ್ಕಶಾಸ್ತ್ರದ ಪರಿಷ್ಕಾರಗಳೇ. ಶಿವದತ್ತ ಮಿಶ್ರ ಅವರು ಕ್ರೋಡಪತ್ರ ಅಂತ ಕರೀತಾರೆ. ಕ್ರೋಡಪತ್ರ ಲಾಲಾ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಈಗಾಗಲೇ ಹಾಕಿಸ್ಬೇಕು ಅಂತ. ಅಧ್ಯಾಪಕ ಪರಂಪರಾಯಾಃ ಅಭಾವಾತ್ ತನ್ಮೂಲಾನ್ವೇಷಣೆ ತು ಅಕರ್ತೃಕತ್ವ ಪ್ರಸಿದ್ಧಿರೇವ ನ ಸ್ಯಾತ್. ಅಧ್ಯಾಪಕ ಪರಂಪರೆಯ ಮೂಲೆಗಳನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ಅಕರ್ತೃಕ ಹೌದಾ ಅಲ್ವಾ ಅಂತ. ಇಷ್ಟು ಇರೋದು. ಹಾಗಾದ್ರೆ ಅಧ್ಯಾಪಕ ಪರಂಪರೆಯಿಂದ ವೇದತ್ವ ನಿಶ್ಚಯ ಆಗೋದಾದರೆ ವೇದ ಹೊಳೆದವರು ಏನು ಫಸ್ಟ್ ವೇದ ಯಾರು ಹೊಳೆದಿರುತ್ತಾರೆ ಅಲ್ಲಿ ಪರಂಪರೆ ಇರಲ್ಲ, ಅವ್ರದ್ದು ಹೆಂಗೆ ತೀರ್ಮಾನ ಮಾಡ್ತೀರಾ? ಇಲ್ಲ, ಅವ್ರು ವೇದ ಅಂತ ಹೇಳಿರ್ತಾರಲ್ಲ, ಅವ್ರು ವೇದ ಅಂತ ಹೇಳಿರ್ತಾರೆ, ಹೆಂಗೆ ನಂಬೋದು? ಮತ್ತೆ ಯಥಾ ಪ್ರಕಾರ ಇದೇ ಪ್ರಶ್ನೆ ಬರುತ್ತಲ್ಲ, ಲಕ್ಷಣ ಇರುತ್ತಲ್ಲ. ಇಷ್ಟು ನಾವು ನೋಡೋದು. ಅದರ ಇನ್ನಷ್ಟು ವಿವರಣೆಗಳಿದೆ, ಅದನ್ನು ಮುಂದೆ ನೋಡೋಣ. ಮುಂದಿನ ವಾರ ನೋಡಿ. ಗುರುಗಳದ್ದು ವ್ಯಾಖ್ಯಾನ ಬಹಳ ಇದೆ, ನೋಡೋಣ. ಇಲ್ಲಿ ಲಕ್ಷಣದ ಬಗ್ಗೆ ಬಹಳ ವಿಸ್ತಾರವಾದ ಚಿಂತನೆ ಇದೆ. ಹಿಂದಿನವರ ಗೊಂದಲ ಇದೆ. ಹಾಂ ಯಾರು? ಹಾಂ ಹೌದೌದು, ವೇದ ಅಂದ್ಕೊಳ್ಳಿಕ್ಕಾಗಲ್ಲ. ಅಲ್ಲ, ನಾನು ಇವ್ರದ್ದು ಗೋಕರ್ಣದವ್ರಿಗೆ ನಂದು ಮಾತನಾಡಲಿಕ್ಕಿತ್ತು. ಒಂದು ದೊಡ್ಡ ಸೆಮಿನಾರ್ ಮಾಡಿದ್ರು, ವಾಸಿಷ್ಠ ಗಣಪತಿ ಮುನಿಗಳು ಅಂತ ಅವ್ರ ಹೆಸರು. ವಾಸಿಷ್ಠ ಗಣಪತಿ ಮುನಿಗಳು ನನಗೆ ನೋಡಿ ಹೀಗಿದೆ. ಹೌದು ಹೌದು, ಅವರು ಒಬ್ಬರಿದ್ದಾರೆ. ಒಟ್ಟು ಅಂಥವ್ರೊಬ್ಬರು ಅವ್ರದ್ದು ಸೆಮಿನಾರಲ್ಲಿ ನನಗೆ ಮಾತನಾಡಲಿಕ್ಕಿತ್ತು ಅವರ ಅಕ್ಷರ ಸಮಾಮ್ನಾಯದ ಬಗ್ಗೆ. ಅಲ್ಲಿ ಹೋಗಿ ಕೇಳಿದೆ ನಾನು ಗುರುಗಳ ಹತ್ರ, ನನಗೆ ಹೀಗೊಂದು ಬಂದಿದೆ, ಇವ್ರದ್ದನ್ನು ವೇದವಾಕ್ಯ ಅಂತ ಹೆಂಗೆ ಡಿಸೈಡ್ ಮಾಡೋದು? ಭಾಳ ವರ್ಷ ಆಯಿತು. ಅದಕ್ಕೆ ಅವ್ರು ಇದೇ ಉತ್ತರ ಕೊಟ್ಟಿದ್ದರು. ಇಷ್ಟು ಹೌದು 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 ಹಾಂ, ಅದೇ ಅದೇ ಅದೇ
ಈ ತರ ಗೋವೆ ಹತ್ರ ಎಲ್ಲ ಇದಾರ ಹಾಂ ಹೌದು ಗೋಕರ್ಣ 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 ನನಗೆ ಮಾತನಾಡಲಿಕ್ಕಿದೆ, ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ, ಹೆಂಗೆ ಚಿಂತನೆ ಮಾಡೋದು. ಎರಡು ಮೂರು ಸಲ ಕೇಳಿದೆ. ಒಂದ್ಸಲ ನರಸಿಂಹಮೂರ್ತಿ ಅವರು ಬಂದಿದ್ದಾಗ, ಇನ್ನೊಬ್ರು ಇನ್ಯಾರೋ ಒಬ್ರು ಪ್ರಶ್ನೆ ಕೇಳಿದಾಗ ಎಲ್ಲ ಸಮಯ ಇದ್ದೆ ನನ್ನಲ್ಲಿ. ಅವಾಗ ಹೇಳ್ತಾ ಇದ್ರು, ಒಂದ್ ರೀತಿ ನೋಡಿದ್ರೆ ಹಾಗೆ ಕಾಣ್ತದೆ, ಆ ತರಹ ಇಲ್ಲ, ಆ ಡೆಪ್ತ್ ಇಲ್ಲ, ಡೆಪ್ತ್ ಇಲ್ಲ. ಮತ್ತೆ ಅವರಿಗೆ ಅವರ ವೈಯಕ್ತಿಕ ಜೀವನವನ್ನು ನೋಡಿದಾಗ ಓಂಕಾರ ವೇದದ್ದೇ ಅಲ್ಲ ಅಂದ್ಬಿಟ್ರು ಅವರು. ಅದಕ್ಕೆ ಕುರಿತು ಸುಗುಣಮಾಲಾದಲ್ಲಿ 3-4 ಸಂಚಿಕೆ ಲೇಖನ ಬರೆದಿದ್ದಾರೆ. ಅಲ್ಲ, ಅವರ ಪ್ರಶ್ನೆಗೆ, ಅವರು ಮತ್ತೆ ಗೌರೀಶ್ ಕಾಯ್ಕಿಣಿ ಅವರ ಪ್ರಶ್ನೆಗೆ ಗುರುಗಳು ಉತ್ತರ ಬರೆದಿದ್ದು 3-4 ಸಂಚಿಕೆ ಇದೆ. ಓಂಕಾರ ಹೇಗೆ ಇದು, ಮತ್ತೆ ಅವರ ವೇದದಲ್ಲಿ ಇದೇ ಇಲ್ಲ, ಯಾವುದು ಓಂಕಾರವೇ ಇಲ್ಲ ಅಂತ ಅವ್ರದ್ದು ವಾದ. ಅದಕ್ಕೆಲ್ಲ ಉತ್ತರ ಕೊಟ್ಟು ಬರೆದಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರು, ಹಾಗೆ ತೀರ್ಮಾನ ಮಾಡಿದ್ರು, ಸಸ್ಪೆನ್ಷನ್ನಲ್ಲಿ ಇಟ್ಟಿರಿ, ಮುಂದೆ ನೋಡುವ ಅಂತ. ಈಗಂತೂ ಪ್ರಸಿದ್ಧವಾದ ವೇದವಾಕ್ಯ ಇದೆ, ಅಪೌರುಜಯ ಮುಂದುವರಿರಿ. ಅದೇ ಸಾಕಷ್ಟು ಕೆಲಸ ಇದೆ. ಈಗಿರೋದು 8-10 ಶಾಖೆಗಳಾದರೂ ಕೂಡ 10-12 ವೇದ ಶಾಖೆಗಳಿದೆ. ಒಂದೊಂದರ ಅರ್ಥವನ್ನು ಇನ್ನೊಂದರೊಂದಿಗೆ ಹೋಲಿಸಿ ಆಚೆ ಈಚೆ ಮಾಡಿ ನೋಡಿದ್ರೂ ಎಷ್ಟು ಕೆಲಸ ಇದೆ. ಅದೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೊಸದು ಆಮೇಲೆ ಅಂತ. ಕೃಷ್ಣ.